ಬೆಳಗ್ಗೆ ನಾನೇ ಒಳಗಿಟ್ಟಿದ್ನಲ್ಲ, ಈಗ ಇಲ್ಲಿ ಬಂತು? ಕೆಲವು ನಾನೇ ಮರ್ತ ಆಚೆ ಇಟ್ಟೆ ಅನ್ಸುತ್ತೆ. ಫೈಲ್ ಎತ್ತಿಟ್ಬಿಟ್ಲಾ? ಮತ್ತೆ ಬಂದ್ಬಿಟ್ರೆ ಇರ್ಲಿ, ಫೈಲ್ ಸಿಕ್ಕಾಯ್ತಲ್ಲ. ರಿಪೋರ್ಟಲ್ಲಿ ಏನಿದೆ ಅಂತ ಓದೋಕ್ಕಾಗಲಿಲ್ಲ. ಟೈಮ್ ನೋಡ್ಕೊಂಡು ಬಂದು ರಿಪೋರ್ಟನ್ನು ನೋಡ್ತೀನಿ. ಕುತ್ಕೋ, ನಿನ್ಗೊಂದು ಸರ್ಪ್ರೈಸ್ ಇದೆ. ಏನಮ್ಮ ಇದೆಲ್ಲ? ಹಬ್ಬಕ್ಕೆ ಅಂತ ನಿನಗೆ ಡ್ಯಾಡ್ಗೆ ಬಟ್ಟೆಗಳು ತಂದಿದ್ದೀನಿ. ಹೌದಾ? ಅಲ್ಲಮ್ಮ, ಯಾಕೆ ಇದನ್ನೆಲ್ಲ ತರಕ್ಕೆ ಹೋದೆ ನೀನು? ಮಕ್ಕಳಿಗೆ ಅಂತ ನಾವು ನಿಮ್ಗೆ ಏನಾದರೂ ಕೊಡಿಸ್ಬೇಕು, ಅದನ್ನು ಬಿಟ್ಟು ಮಕ್ಕಳಿಗೆ ಅಲ್ಲಮ್ಮ, ಮಗಳಿಗೆ. ನಿನಗಿರೋದು ನಾನೊಬ್ಬಳೇ ಮಗಳು. ಹಬ್ಬದ ದಿನ ಮಗಳಿಗೆ ಏನಾದರೂ ಕೊಡಬೇಕು ನಿಜ, ಆದರೆ ಮಗಳು ಹಬ್ಬದಲ್ಲಿ ಏನಾದರೂ ಕೊಟ್ಟರೆ ಅದಕ್ಕೂ ಖುಷಿ ಪಡಬೇಕು ತಾನೆ? ಖಂಡಿತ ಖುಷಿ ಆಯಿತು ದೀಪು. ನೀನು ನಮಗೋಸ್ಕರ ಇಷ್ಟೆಲ್ಲ ತಂದಿದ್ದೀಯ ಅಂದಮೇಲೆ ಖುಷಿ ಆಗ್ತಾ ಇರುತ್ತಾ ಹೇಳು? ಅಷ್ಟೇ ಅಲ್ಲ ಮಾಮ್, ನಾನೊಂದು ನೆಕ್ಲೆಸ್ ತಗೊಂಡಿದ್ದೀನಿ ನೋಡು, ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಆದರೆ ದೀಪು, ನಿಜವಾಗ್ಲೂ ನೀನು ಇದಕ್ಕೆ ನನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದ? ಅಂದರೆ ನಾನಲ್ಲಿ ಪೂರ್ಣಿ ಮತ್ತು ತುಳಸಿಯವ್ರ ಜೊತೆ ಮಾತಾಡಬಾರ್ದು ಅಂತ ತಕ್ಷಣ ನನ್ನನ್ನು ಇಲ್ಲಿ ಕರ್ಕೊಂಬಂದೆ, ಹೌದು ತಾನೆ? ಓ, ನಿನಗೆ ಗೊತ್ತಾಯ್ತಾ? ದೀಪು, ನೀನು ನಾನು ಹೆತ್ತಿರೋ ಮಗಳು. ನೀನು ಯಾವಾಗ ಏನು ಮಾಡ್ತೀಯ ಅಂತ ನನಗೆ ಗೊತ್ತಾಗದೇ ಇರುತ್ತಾ ಹೇಳು? ಹಾಗಿದ್ಮೇಲೆ ಈ ನಿನ್ನ ಮಗಳನ್ನ ನೀನು ಅರ್ಥ ಮಾಡ್ಕೋಬೇಕು ತಾನೆ? ನೀನು ಪದೇ ಪದೇ ಆ ಪೂರ್ಣಿ ಹತ್ರ ಮಾತಾಡೋದು ನಂಗೆ ಇಷ್ಟ ಆಗ್ತಿಲ್ಲಮ್ಮ. ನನಗಿಂತ ನಿನ್ಗೆ ಅವಳೇ ಹೆಚ್ಚು ಅನ್ನಂಗೆ ಆಡ್ತಿದ್ಯಲ್ಲ, ಅದನ್ನಂತೂ ನನ್ನ ಕೈಲಿ ಸಹಿಸಕ್ಕೆ ಆಗ್ತಿಲ್ಲ. ಅವಳಿಂದ ನಿನಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ. ಏ ಹುಚ್ಚಿ, ಮಕ್ಕಳ ಮೇಲೆ ತಾಯಿ ಪ್ರೀತಿ ಯಾವತ್ತಿಗೂ ಕಡಿಮೆ ಆಗಲ್ಲ, ಸಾಯೋವರೆಗೂ ಇದ್ದೇ ಇರುತ್ತೆ. ನೋಡು ದೀಪು, ನೀನು ಈ ಮನೆಯಲ್ಲಿ ಅಭಿ ಹೆಂಡತಿಯಾಗಿ ಮಾತ್ರ ಅಲ್ಲ, ಸೊಸೆಯಾಗೂ ಇರಬೇಕು. ಹಾಗಿದ್ಮೇಲೆ ಮನೆಯಲ್ಲಿ ಎಲ್ಲರ ಜೊತೆನೂ ನೀನು ಚೆನ್ನಾಗಿರಬೇಕು, ಎಲ್ಲರ ಪ್ರೀತಿ ವಿಶ್ವಾಸನೂ ನೀನು ಸಂಪಾದನೆ ಮಾಡಬೇಕು. ಹಾಗೆ ನೋಡಿದ್ರೆ ನಾನು ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸೋದಲ್ಲ, ನೀನು ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡಬೇಕು. ಅದರಲ್ಲೂ ಪೂರ್ಣಿ ನಿನ್ನ ಅಕ್ಕ ಇದ್ದ ಹಾಗೆ. ಮಾಮ್ ಪ್ಲೀಸ್, ನೀ ಪದೇ ಪದೇ ಅದನ್ನೇ ಹೇಳಬೇಡ. ನಾನು ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ಅವಳನ್ನ ನನ್ನ ಅಕ್ಕ ಅಂತ ಅನ್ಬೇಡ ಅಂತ. ನಾನು ಬೇಕಿದ್ರೆ ಈ ಮನೇಲಿ ಏನು ಚಾಕರಿ ಬೇಕಾದರೂ ಮಾಡ್ತೀನಿ, ಯಾರಿಗೆ ಬೇಕಾದರೂ ಸೇವೆ ಮಾಡ್ತೀನಿ, ಆದರೆ ಅವಳನ್ನ ಮಾತ್ರ ಅಕ್ಕ ಅಂತ ಅಂದ್ಕೊಳ್ಳಲ್ಲ. ಅಲ್ಲಮ್ಮ ದೀಪು, ಅವಳ ವಿಷಯದಲ್ಲಿ ಯಾಕೆ ಹೀಗೆ ನಡ್ಕೋತಿದ್ಯಾ ನೀನು? ಅವಳು ಏನು ಮಾಡಿದಾಳೆ ನಿನಗೆ? ನೋಡು, ಅವಳು ಎಲ್ಲರ ಜೊತೆನೂ ಪ್ರೀತಿಯಿಂದ ನಡ್ಕೋತಾಳೆ, ಅದಕ್ಕೆ ಎಲ್ಲರೂ ಅವಳನ್ನ ಅಷ್ಟೇ ಪ್ರೀತಿಸ್ತಾರೆ. ನೀನು ಕೂಡ ಹಾಗೆ ಇರಬೇಕಲ್ವಾ? ನನಗೆ ಹಾಗಿರೋಕ್ಕೆ ಬರಲ್ಲ ಮಾಮ್. ಆ ಬೀದಿ ಬಿಕಾರಿ ಜೊತೆಲಿ ನನ್ನ ಕಂಪೇರ್ ಮಾಡಬೇಡ. ನನಗೆ ಅವಳ ಹೆಸರೆತ್ತಿದ್ರೇ ಆಗಲ್ಲ, ಅಂಥದ್ರಲ್ಲಿ ನೀನು ಅವಳ ಜೊತೆಲಿ ಮಾತಾಡಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಇದೇ ಮೊದಲು ಇದೇ ಕೊನೆ. ನನ್ನ ಹತ್ರ ಅವಳ ವಿಷಯ ಮಾತಾಡಬೇಡ ಅಷ್ಟೇ.
ಪೂರ್ಣಿ, ಅಮ್ಮ ಯಾವಾಗ ಬಂದ್ರಿ? ದೀಪಿಕನ ಹತ್ರ ಮಾತಾಡಾಯ್ತಾ? ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಪೂರ್ಣಿ. ಎಲ್ಲದಕ್ಕೂ ಒಂದು ಕಾಲ ಅಂತ ಬರುತ್ತೆ, ಆಗ ಎಲ್ಲನೂ ಒಳ್ಳೆಯದಾಗುತ್ತೆ. ನಾನು ನಿನಗೋಸ್ಕರ ಪ್ರಸಾದ ತಂದಿದ್ದೀನಿ. ಪೂರ್ಣಿ, ನೀನು ಈ ರೀತಿ ಅಳ್ತಿದ್ರೆ ನನ್ನಿಂದ ನೋಡೋಕ್ಕಾಗಲ್ಲಮ್ಮ. ನೀನು ಇದುವರೆಗೂ ಜೀವನದಲ್ಲಿ ಪಟ್ಟಿರೋ ನೋವು, ಸಂಕಟ, ಕಷ್ಟಗಳು ಸಾಕು. ಇನ್ಮುಂದೆ ನೀನು ಚೆನ್ನಾಗಿರ್ಬೇಕು. ಆ ಭಗವಂತ ನನ್ನ ಸಂತೋಷನೂ ನಿನಗೆ ಕೊಡಲಿ. ಚೆನ್ನಾಗಿರು ಮಗಳೇ. ಅಮ್ಮ, ನೀವು ಈ ರೀತಿ ಮಗಳೇ ಅಂತೀರಲ್ಲ, ಈ ಪದ ಕೇಳಕ್ಕೆ ಎಷ್ಟು ಹಿತ ಅನ್ಸುತ್ತೆ ಗೊತ್ತಾ? ಗೊತ್ತಿದ್ದೋ ಗೊತ್ತಿಲ್ದೇನೋ 1-2 ದಿನ ನಿಮ್ಮ ಮಗಳಾಗಿದ್ದೆ, ಆದರೆ ಆ ಪ್ರೀತಿ ನನ್ನನ್ನು ಇನ್ನೂ ಕಾಡ್ತಾನೆ ಇರುತ್ತೆ. ಪೂರ್ಣಿ, ಆ ಪ್ರೀತಿ ಸಾಯೋವರೆಗೂ ಇದ್ದೇ ಇರುತ್ತೆ. ಅಮ್ಮ, ನಿಮ್ಮ ಮಡ್ಲಲ್ಲಿ ನಾನು ಮಲಗ್ಬೋದಾ? ಮಲಗಲಿ ಬಿಡಿ. ಎಷ್ಟೋ ರಾತ್ರಿ ಮಗು ಬೇಕು ಅನ್ನೋ ಕೊರಗಲ್ಲಿ ನಿದ್ದೆನೂ ಮಾಡದೆ ಯೋಚನೆ ಮಾಡ್ತಾ ಕೂತಿರ್ತಾಳೆ ಅನ್ಸುತ್ತೆ. ಆಯಾಸ ಆಗಿರುತ್ತೆ. ಸ್ವಲ್ಪ ಹೊತ್ತು ಮಲಗಲಿ ಬಿಡಿ. ಮಕ್ಕಳಿಲ್ಲ ಅನ್ನೋದನ್ನ ತುಂಬಾನೇ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ಇವಳನ್ನ ನೋಡಿದ್ರೆ ಭಯ ಆಗುತ್ತೆ. ನೀವೇನೂ ಯೋಚನೆ ಮಾಡಬೇಡಿ. ಜೀವನದಲ್ಲಿ ಅವಳು ಖುಷಿಯಾಗಿರ್ತಾಳೆ. ದೇವ್ರ ಕೃಪೆ ಅವಳ ಮೇಲೆ ಖಂಡಿತ ಇರುತ್ತೆ. ಆ ದೇವರು ಒಬ್ರೊಬ್ರಿಗೆ ಒಂದೊಂದು ಥರ ಪರೀಕ್ಷೆ ಕೊಡ್ತಾ ಇರ್ತಾನೆ. ನಾವು ಅದನ್ನು ಎದುರಿಸ್ಬೇಕು ಅಷ್ಟೆ. ಅದು ನಿಜಾನೇ ತುಳಸಿಯವರೇ. ಇವಳು ಮಗು ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ನಾನು ಮಗಳು ಕಣ್ಮುಂದೆನೇ ಇದ್ರು ಅದನ್ನು ಹೇಳ್ಕೊಳಕ್ಕಾಗದೆ ಕೊರಗ್ತಾ ಇದ್ದೀನಿ. ಸರಿ ತುಳಸಿಯವರೇ, ನಾನಿನ್ನು ಹೊರಡ್ತೀನಿ. ಆ ತಾಯಿ ಚಾಮುಂಡೇಶ್ವರಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಟ್ಟೆ ಕೊಡ್ತಾಳೆ. ನಾನೇನು ಬರ್ತೀನಿ. ಹೋಗಿ ಬನ್ನಿ ಮನುಷ್ಯವ್ರೆ. ನಾನು ಹೊರಡ್ತಿದ್ದೀನಿ. ನೀವು ಪ್ರಾಪರ್ಟೀಸ್ನೆಲ್ಲ ತೊಗೊಂಡು ಹಾಗೆ ಕೆಲವು ಡೆಕೋರೇಷನ್ ಲಿಸ್ಟ್ ಕಳಿಸಿದ್ದೀನಲ್ಲ, ಅದನ್ನು ಎಲ್ಲ ತೊಗೊಂಡು ಲೊಕೇಶನಿಗೆ ಬಂದುಬಿಡಿ. ನಾನು ಬೇಗ ರೀಚ್ ಆಗ್ತೀನಿ. ಓಕೆ, ಬಾಯ್.
ಸಿರಿ, ನನಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಸಂಧ್ಯಾ, ಸಮರ್ಥ ಬರೋದು ಇನ್ನೂ ಲೇಟ್ ಆಗುತ್ತಂತೆ. ನೀನು ನೋಡಿದ್ರೆ ಈಗಲೇ ಹೋಗಬೇಕು ಅಂತಿದ್ಯಾ? ಏನು ಮಾಡೋದು ಸಿರಿ, ಈವೆಂಟ್ ಇರೋದು ನೈಟಲ್ಲೇ. ನಾನು ಹೋಗಿ ಎಲ್ಲ ನೋಡ್ಕೋಬೇಕಾಗತ್ತಲ್ವ. ಅದು ಕರೆಕ್ಟೇ. ಇಂಥ ಕೆಲಸದಲ್ಲಿ ನಾವು ಹಗಲು ರಾತ್ರಿ ಅಂತೆಲ್ಲ ನೋಡೋಕ್ಕಾಗಲ್ಲ. ಆದರೂ ಇಷ್ಟೊತ್ತಿನಲ್ಲಿ ಒಬ್ಬಳೇ ಅಂದರೆ ನಾನು ಒಬ್ಬಳೇ ಏನಿರಲ್ಲ ಸಿರಿ, ಅಲ್ಲಿ ನಂತರನೇ ಕೆಲಸ ಮಾಡೋಕ್ಕೆ ಇನ್ನೂ 4-5 ಜನ ಇರ್ತಾರೆ. ಜೊತೆಗೆ ನಾವು 3 ಜನ ಹೆಣ್ಮಕ್ಳಿದ್ದೀವಿ. ಈ ಕಂಪ್ನಿಲಿ ಯಾವ ಥರ ತೊಂದರೆನೂ ಇಲ್ಲ. ಗುಡ್, ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ, ಹೋಗ್ಬಿಡ್ಬಾ. ಸೊಸೆ ಮುದ್ದೆ ನಡಿಯಮ್ಮ, ನಾನು ನಿನ್ನ ಜೊತೆ ಬರ್ತೀನಿ. ನಾನು ಬರೋದ್ರಿಂದ ನಿಂಗೂ ಸ್ವಲ್ಪ ಸಹಾಯ ಆಗತ್ತೆ. ನಿಮ್ಮನ್ನೇನಾದರೂ ಕರ್ಕೊಂಡು ಹೋದ್ರೆ ನನಗೆ ಸಹಾಯ ಆಗಲ್ಲ, ಸಮಸ್ಯೆನ ಹೆಗ್ಲು ಮೇಲೆ ಕಟ್ಕೊಂಡು ಹಾಗಿರುತ್ತೆ. ಸಿರಿ, ಕ್ಯಾಬ್ ಬಂತು ಅನ್ಸುತ್ತೆ, ನಾನು ಹೊರಡ್ತೀನಿ. ಹೋಗ್ಬಿಡ್ಬಾ. ಅಕಸ್ಮಾತ್ ಲೇಟ್ ಆಗೋ ಹಾಗಿದ್ರೆ ಕಾಲ್ ಮಾಡಿ ಹೇಳು. ಸರಿ ಸರಿ. ಮಾವ, ಒಂದು ಸ್ವಲ್ಪ ಬನ್ನಿ. ನನ್ನೂ ಕರ್ಕೊಂಡು ಹೋಗ್ತೀಯಾ? ಹೇಳಕ್ಕೊಂಥರ ಸಂಕೋಚ ಅವಳಿಗೆ. ಬಂದೆ. ನಡಿಯಮ್ಮ, ಲೇಟ್ ಆಗುತ್ತೆ, ಹೊರಡೋಣ. ನಿಮಗೆ ಇನ್ನೊಂದು ವಾರ ಟೈಮ್ ಕೊಡ್ತೀನಿ ಮಾವ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ದುಡಿತಿದ್ದೀನಿ, ನೀವು ಮಾತ್ರ ಆರಾಮಾಗಿ ತಿನ್ಕೊಂಡು ತಿರುಗ್ತಿದ್ದೀರಾ. ನೋಡಿ, ನಾನು ಕೊಟ್ಟಿರೋ 5 ಲಕ್ಷನ ನೀವು ಹೇಗೆ ಹೊಂದಿಸ್ತೀರೋ ಗೊತ್ತಿಲ್ಲ, ಆದರೆ ಇನ್ನೊಂದು ವಾರದೊಳಗೆ ಅದು ನನ್ನ ಕೈಗೆ ಬಂದು ಸೇರಬೇಕು ಅಷ್ಟೆ, ನೆನಪಿರಲಿ. ಕರ್ಕೊಂಡು ಹೋಗ್ತಾಳೆ ಅಂದರೆ ಕರೆದು ಹೆದರ್ಸ್ಬಿಟ್ಟು ಹೋಗ್ತಾ ಇದ್ದಾಳಲ್ಲ. ಅಲ್ಲಿ ಹೋದರೆ ಅಷ್ಟೋ ಇಷ್ಟೋ ದುಡ್ಡು ಮಾಡಬಹುದು ಅಂದ್ಕೊಂಡಿದ್ದೆ. ಆದರೆ ಇವಳು ನನ್ನ ಹತ್ರನೇ ದುಡ್ಡು ಕೇಳೋ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ಇದಕ್ಕೆಲ್ಲ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಹೇಗೂ ಆ ದೀಪಿಕಂಗೆ ಕೊಡಬೇಕು ಅಂತ ತಾನೇ ಇವಳು ದುಡ್ಡು ಕೇಳ್ತಿರೋದು. ನಾನೇ ಆ ದೀಪಿಕನ್ ಜೊತೆ ಮಾತಾಡ್ಕೊಂಡು ಡೀಲ್ ಮಾಡಿ ಇದಕ್ಕೆಲ್ಲ ಒಂದು ಪರಿಹಾರ ಕಂಡುಹಿಡಿಬೇಕು. ಹೊಸ ಮುದ್ದ, ನನಗೇ ರೋಪ್ ಹಾಕ್ತೀಯಾ? ನಡಿ ನಡಿ, ಹೇಗೋ ಹಬ್ಬ ಬಂತು, ಹಬ್ಬ ಮುಗಿಯೋದ್ರೊಳಗೆ ನಿನಗೆ ಹಬ್ಬ ಮಾಡಿಸ್ತೀನಿ. ನೀನು ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡಬೇಕು. ಅದರಲ್ಲೂ ಪೂರ್ಣಿ ನಿನ್ನ ಅಕ್ಕ ಇದ್ದ ಹಾಗೆ. ದೀಪಿಕಾ, ನಿನಗೊಂದು ವಂಡರ್ಫುಲ್ ನ್ಯೂಸ್. ನಮ್ಮ ಕಂಪ್ನಿಗೆ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ. ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಆಗಿ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ಈ ಸಲ ನಾನು ಸ್ವಂತ ಶ್ರಮದಿಂದ ದುಡ್ದು ಅದೇ ದುಡ್ಡಲ್ಲಿ ಅಬ್ರಾಡ್ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀನಿ. ಹೇಳು, ಯಾವ ಕಂಟ್ರಿಗೆ ಹೋಗೋಣ? ಸುಡ್ಗಾಡಿ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗ್ತೀಯಾ? ನೀನು ಕರ್ಕೊಂಡು ಹೋಗೋದೇನು ಬೇಕಾಗಿಲ್ಲ ಬಿಡು. ಒಂದು ಅರ್ಥದಲ್ಲಿ ನೀನು ನನ್ನ ಅಲ್ಲೇ ಬಿಟ್ಟಿದ್ಯಾ. ದೀಪಿಕಾ, ಏನಾಯಿತು ನಿನಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇನ್ನೇನಾಗಬೇಕು? ಈ ಮನೇಲಿ ಯಾರಿಗೂ ನನ್ನ ಬಗ್ಗೆ ಪ್ರೀತಿನೇ ಇಲ್ಲ. ನಾನು ಹೇಗಿದ್ದೀನಿ, ನನ್ನ ಮನಸ್ಸಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಯೋಚನೆನೂ ಇಲ್ಲ. ಎಲ್ರಿಗೂ ಅವ್ರವ್ರ ಯೋಚನೆಗಳೇ ದೊಡ್ಡದಾಗೋಯ್ತು. ನಾನು ಈ ಮನೇಲಿ ಹೇಗಿದ್ದೀನಿ, ಏನಾಗ್ತಿದೆ ಏನಾದರೂ ಗೊತ್ತಾ ನಿನಗೆ? ಅಂಥದ್ದು ಏನಾಯ್ತಿಲ್ಲಿ? ಮನೆಗೆ ನಮ್ಮ ಮಾಮ್ ಬಂದಿದ್ರು. ಅರೆ, ಇದು ಖುಷಿ ಆಗೋ ವಿಚಾರ ತಾನೆ, ಅದಕ್ಕೆ ಯಾಕೆ ಇಷ್ಟೊಂದು ಸಿಟ್ಟಾಗಿದ್ಯಾ? ಮಾಮ್ ಬಂದಿದ್ದಕ್ಕೆ ಖುಷಿ ಪಡಬೇಕೋ ಅಥವಾ ಅವ್ರು ನಡ್ಕೊತಿರೋ ರೀತಿಗೆ ಕೋಪ ಮಾಡ್ಕೋಬೇಕೋ? ಮಾಮ್ ಇಲ್ಲಿಗೆ ಬರೋದು ನನ್ನ ನೋಡೋಕ್ಕಲ್ಲ ಅಭಿ. ಅವ್ರು ಇಲ್ಲಿಗೆ ಬಂದಾಗೆಲ್ಲ ಮಾತಾಡ್ಸೋದು ಆ ಪೂರ್ಣಿನ. ನನಗಿಂತ ಜಾಸ್ತಿ ಆ ಪೂರ್ಣಿ ಮೇಲೆ ಪ್ರೀತಿ ಅವ್ರಿಗೆ. ಓ, ಅಷ್ಟೇನಾ? ಅದಕ್ಕೆ ಗುಣನೇ ಹಾಗೆ ಅಲ್ವಾ ದೀಪಿಕಾ? ಎಲ್ರನ್ನೂ ಪ್ರೀತಿಸೋ ಅಂಥ ಗುಣ, ಎಲ್ಲರ ವಿಶ್ವಾಸನೂ ಪಡ್ಕೊಳ್ಳೋ ಅಂಥ ಗುಣ. ಇದೇ ನನಗಾಗಲ್ಲ. ನಿಮ್ಮೆಲ್ಲರಿಗೂ ನಾನು ಬೇಡವಾದವಳಲ್ವಾ? ಇವೆಲ್ಲ ಅವಳ ಪರನೇ ತಾನೆ. ನನ್ನ ಪಾಲಿಗೆ ಯಾರೂ ಇಲ್ಲ ಅಂದಮೇಲೆ ನಾನು ಎಲ್ಲಿದ್ರೂ ಆ ಜಾಗ ಸುಡ್ಗಾಡೆ ತಾನೆ. ದೀಪಿಕಾ, ಇಷ್ಟು ಚಿಕ್ಕ ವಿಚಾರನ ಯಾಕಷ್ಟು ದೊಡ್ಡದು ಮಾಡ್ತಿದ್ಯಾ? ಅಲ್ಲ, ನಿಮ್ಮ ತಾಯಿ ಅದಕ್ಕೆ ನಾ ಮಾತಾಡ್ಸಿದ್ದಕ್ಕೆ ನಿನಗೆ ಯಾಕೆ ಇಷ್ಟೊಂದು ಕೋಪ ಬರ್ತಿದೆ? ಓ, ಜೆಲಸ್ ಫೀಲ್ ಆಗ್ತಿದ್ಯಾ? ಆಗಲ್ವಾ ಅಭಿ? ಅವರು ನನ್ನಮ್ಮ. ಅವ್ರು ಹೆತ್ತಿರೋದು ನನ್ನನ್ನು. ಹೆತ್ತ ಮಗಳನ್ನ ಬಿಟ್ಟು ಬೇರೆ ಯಾರಿಗೋ ಪ್ರೀತಿ ತೋರಿಸಿದ್ರೆ ಬೇಜಾರಾಗಲ್ವಾ? ವಾಟ್ ಇಸ್ ದಿಸ್ ದೀಪಿಕಾ? ನೀನು ಹೇಗೆ ಆಡ್ತಿದ್ಯಾ ಗೊತ್ತಾ? ಮೊದಲು ಸಮರ್ಥ ಆಡ್ತಿದ್ದ ಗೊತ್ತಾ? ಹಾಗೆ ಆಡ್ತಿದ್ಯಾ. ಆ ಮಕ್ಕಳನ್ನ ಪ್ರೀತಿಸಬಾರ್ದು, ನನ್ನನ್ನು ಮಾತ್ರ ಪ್ರೀತಿಸ್ಬೇಕು, ನಿಮ್ಮ ಪ್ರೀತಿ ಎಲ್ಲ ನನಗೇ ಬೇಕು ಅಂತ ಆಡ್ತಿದ್ದ ನೋಡು.
ಹಾಗಾಡ್ತಿದ್ಯಾ. ಅವನಿಗಾದ್ರೀಗ ಬುದ್ಧಿ ಬಂದಿದೆ, ನಿನಗದು ಯಾವಾಗ ಬುದ್ಧಿ ಬರುತ್ತೋ ಏನೋ. ಹೌದು, ನನಗೆ ಬುದ್ಧಿ ಬರಲ್ಲ, ಆದರೆ ನಾನು ಅನುಭವಿಸ್ತಿರೋ ನೋವು ನಿನಗೆ ಅರ್ಥ ಆಗಲ್ಲ. ನಿನಗೆ ಹೆತ್ತ ತಾಯಿನೇ ಇಲ್ವಲ್ಲ, ಹಾಗಿರುವಾಗ ನನ್ನ ನೋವು ನಿನಗೆಲ್ಲ ಅರ್ಥ ಆಗುತ್ತೆ. ನಾನು ನಿನಗೆ ಮೊದಲೇ ಹೇಳಿದ್ದೀನಿ ಅಲ್ವಾ, ತುಂಬ ಬೇಗ ರಿಯಾಕ್ಟ್ ಮಾಡಬೇಡ ಅಂತ. ಅಭಿ ಏನೇ ಮಾತಾಡಿದ್ರು, ಯಾವುದೇ ರೀತಿ ನಡ್ಕೊಂಡ್ರು, ನೀನು ಅವನನ್ನು ಅಪೋಸ್ ಮಾಡಬೇಡ. ಅಭಿ, ಐ ಆಮ್ ರಿಯಲಿ ಸಾರಿ. ನನ್ನ ಮಾತಿಂದ ನಿನಗೆ ತುಂಬ ಹರ್ಟ್ ಆಯಿತು ಅನಿಸುತ್ತೆ. ಹರ್ಟ್ ಆಗಲಿ ಬಿಡು ದೀಪಿಕಾ, ನೀನು ನಿಜಾನೇ ಹೇಳ್ತಿದ್ಯಾ ಅಲ್ವಾ. ಪ್ರಪಂಚದಲ್ಲಿ ತಾಯಿ ಇಲ್ದಿರೋ ಮಕ್ಕಳಿಗಿಂತ ದುರಾದೃಷ್ಟವಂತರು ಬೇರೆ ಯಾರೂ ಇಲ್ಲ. ಅದನ್ನೇ ನೀನು ಹೇಳ್ತಾ ಇದೆಯಾ ಅಷ್ಟೆ. ಸಾರಿ ಅಭಿ, ನಾನು ನಿಜವಾಗ್ಲೂ ಆ ಅರ್ಥದಲ್ಲಿ ಹೇಳಲಿಲ್ಲ. ಏನೋ ಕೋಪದಲ್ಲಿ ಹಾಗೆ ಮಾತಾಡ್ಬಿಟ್ಟೆ. ತಾಯಿ ಅಷ್ಟೇ ಪ್ರೀತಿನ ನಾನು ನಿನಗೆ ಕೊಡ್ತೀನಿ. ಐ ಆಮ್ ರಿಯಲಿ ಸಾರಿ. ನನ್ನ ಮುದ್ದು ಅಲ್ವಾ, ಪ್ಲೀಸ್ ಬೇಜಾರಾಗಬೇಡ. ಅಂದಾಗೆ ನೀನು ಅದೇನೋ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಿದ್ದಲ್ವಾ, ಏನದು? ಓ ಅದಾ, ಅದು ನಮ್ಮ ಕಂಪ್ನಿಗೆ ಒಂದು ಹೊಸ ಪ್ರಾಜೆಕ್ಟ್ ಬಂದಿದೆ. ಆ ಪ್ರಾಜೆಕ್ಟ್ ಕ್ಲೈಂಟ್ಸು ಗುಜರಾತಲ್ಲಿದ್ದಾರೆ. ಸೊ ನಾನು 2 ದಿನ ಗುಜರಾತಿಗೆ ಹೋಗಬೇಕಾಗತ್ತೆ. ಪ್ರಾಜೆಕ್ಟ್ನ ಕಂಪ್ಲೀಟಾಗಿ ನಾನೇ ಹ್ಯಾಂಡಲ್ ಮಾಡ್ತಿದ್ದೀನಿ, ಹಾಗಾಗಿ ಎಲ್ಲ ಕೆಲಸಗಳನ್ನೂ ನಾನೇ ಮಾಡಬೇಕು. ಸೊ ನಾನು ನಾಳೆ ಬೆಳಿಗ್ಗೆನೇ ಗುಜರಾತಿಗೆ ಹೊರಡ್ತಿದ್ದೀನಿ. ಹೌದಾ? 2 ದಿನನಾ? 2 ದಿನ ನಿನ್ನ ಬಿಟ್ಟಿರ್ಬೇಕಾ? ಪ್ರಾಜೆಕ್ಟ್ಗೋಸ್ಕರ ಅಲ್ವಾ ದೀಪಿಕಾ? ಹೌದು ಅಭಿ, ನೀನು ಇಷ್ಟು ಖುಷಿಯಾಗಿರೋ ವಿಷಯ ಹೇಳಕ್ಕೆ ಬಂದೆ, ನಾನು ನಿನ್ನ ಮೂಡೆಲ್ಲ ಹಾಳು ಮಾಡಿಬಿಟ್ಟೆ. ಸಾರಿ. ನನ್ನ ಕಡೆಯಿಂದನೂ ಸಾರಿ. ನೀನೇನೋ ಹೇಳೋದಕ್ಕೆ ಅಂತ ಬಂದೆ, ನಾನು ಸಮರ್ಥಕ್ಕೆ ಕಂಪೇರ್ ಮಾಡಿ ಏನೇನೋ ಮಾತಾಡ್ಬಿಟ್ಟೆ. ಐ ಆಮ್ ಸಾರಿ ಟು. ಓಕೆ ಅಭಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಇಲ್ಲ ಫಾರಿನ್ ಟ್ರಿಪ್ ಅಂದ್ಯಲ್ಲ, ಎಲ್ಲಿಗೆ ಕರ್ಕೊಂಡು ಹೋಗ್ತೀಯಾ? ಸ್ವರ್ಗಕ್ಕೆ. ಬರ್ತೀಯ ನನ್ನ ಜೊತೆ? ಸರಿ ಸರಿ, ನಾನು ಬರ್ತೀನಿ. ಸಮರ್, ತಿಂಡಿ ತಿನ್ಕೊಂಡು ಹೋಗುವಂತ ಇರೋ. ಲೇಟ್ ಆಗ್ತಿದೆ, ಸರಿ ಹೊಡ್ತೀನಿ ನಾನು. ಅಯ್ಯೋ, 10 ನಿಮಿಷ ರೆಡಿ ಆಗ್ಬಿಡುತ್ತೆ. ನಿನಗೆ 10 ನಿಮಿಷ ಇರ್ಬೋದು, ನನಗೆ 1 ನಿಮಿಷನೂ ಇಂಪಾರ್ಟೆಂಟು. ಏನಣ್ಣ, ಇತ್ತೀಚೆಗೆ ದೊಡ್ಡ ಮನೆ ನಂಟು ತುಂಬಾ ಜಾಸ್ತಿ ಆಗಿದೆ ಅನ್ಸುತ್ತೆ. ಸೂರ್ಯ ಹುಟ್ಟೋಕ್ಕೂ ಮುಂಚೆ ಅಲ್ಲಿಗೆ ಹೋಗ್ತೀಯಾ, ರಾತ್ರಿ ಹೊತ್ತಾದ್ಮೇಲೆ ಮನೆಗೆ ಬರ್ತೀಯ. ಬರೀ ಮಲ್ಗಕ್ಕಷ್ಟೇ ಈ ಮನೆಗೆ ಬರ್ತೀಯಾ ಅನ್ಸುತ್ತೆ. ಅಮ್ಮಂಗೆ ಹುಷಾರಿಲ್ಲಿದ್ದು ಬರೀ ನೆಪ ಅಷ್ಟೇ. ಆ ಮನೇಲಿ ಅಣ್ಣ ತಮ್ಮಂದ್ರೆಲ್ಲ ಒಂದಾಗಿ ಕಂಪ್ನಿಗೋಸ್ಕರ ತುಂಬಾ ದುಡಿತಿದ್ದೀರಾ ಅನ್ಸುತ್ತೆ. ಏಯ್, ಏನು ಮಾತಾಡ್ತಿದ್ಯಾ ನೀನು? ಅಮ್ಮಂಗೆ ಹುಷಾರಿಲ್ಲ ಅನ್ನೋದು ನಿಂಗೆ ನೆಪನಾ? ನಾನು ಆ ಮನೆಗೆ ಹೋಗೋಕ್ಕೆ ಆ ನೆಪನ ಹುಡುಕ್ಬೇಕಾಗಿಲ್ಲ. ಅಮ್ಮಂಗೆ ಏನಾಗಿದೆ ಅಂತ ನಿಮ್ಗೇನು ಗೊತ್ತಾ? ಅಮ್ಮಂಗೆ ನಿಮ್ಮ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ, ಬಿಡಿ. ಸೈಡ್ ಬಿಡು, ನಾನು ನೋಡ್ಬೇಕು. ಸಮರ್ಥ್, ನಿಂತ್ಕೋ. ಯಾಕೆ ಮಾತನ್ನ ಅರ್ಧಕ್ಕೆ ನಿಲ್ಲಿಸ್ತಾ ಇದೆಯಾ? ಅಮ್ಮಂಗೆ ಏನಾಗಿದೆ ಮೊದಲು ಅದನ್ನು ಹೇಳು. ಹೌದಣ್ಣ, ಅಮ್ಮಂಗೆ ಏನೋ ಆಗಿದೆ ಅನ್ನೋ ಥರ ಮಾತಾಡ್ತೀಯ, ಆದರೆ ಏನಾಗಿದೆ ಅಂತ ಹೇಳಲ್ಲ. ನೀನೀಗ ಅಮ್ಮಂಗೆ ಏನಾಗಿದೆ ಅಂತ ಹೇಳಲೇಬೇಕು. ಅಮ್ಮನ ವಿಷಯ ಮಾತಾಡಿದ ತಕ್ಷಣ ಟೆನ್ಷನ್ ಆಗ್ತೀಯ, ವಿಚಿತ್ರವಾಗಿ ಬಿಹೇವ್ ಮಾಡ್ತೀಯ. 1 ನಿಮಿಷನೂ ಇಲ್ಲಿರಲ್ಲ. ಹಗ್ಲಾಗ್ತಿದ್ದಾಗೆ ಅಲ್ಲಿಗೆ ಓಡೋಗ್ತೀಯ. ಅಂಥದ್ದು ಏನಾಗಿದೆ ಅಣ್ಣ? ಅಮ್ಮಂಗೆ ಏನಾಗಿದೆ ಅಂತ ನಿಮಗೆ ಗೊತ್ತಲ್ಲ, ಮತ್ತೆ ಮತ್ತೆ ಅದನ್ನ ಕೇಳ್ತಿದ್ದೀರಾ. ಅಮ್ಮಂಗೆ ತಲೆ ಸುತ್ತು, ಆಯಾಸ, ನಿಶಕ್ತಿ. ಈಗ ಅವರು ರೆಸ್ಟ್ ಮಾಡಬೇಕು. ಪುನಃ ಅದನ್ನ ಕೇಳ್ಬಿಡಿ. ಸರಿ, ನನಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ.